ಕಡಲ ತೀರದ ಜಿಲ್ಲೆ ಉತ್ತರ ಕನ್ನಡದ ಕುಮಟಾ ತಾಲೂಕಿನಲ್ಲಿ ಒಂದು ವಿಶೇಷವಾದ ಸಾಂಪ್ರದಾಯಿಕ ಉದ್ಯಮವಿದೆ. ಟಿಪ್ಪು ಸುಲ್ತಾನ್ ಕಾಲದಿಂದಲೂ ತನ್ನ ನೈಸರ್ಗಿಕ ಗುಣಮಟ್ಟವನ್ನು ಕಾಪಾಡಿಕೊಂಡು ಬಂದಿರುವ ಸಾಣಿ ಕಟ್ಟ ಉಪ್ಪು ಈಗ ಜಾಗತಿಕ ಮಟ್ಟದ ಮಾನ್ಯತೆ ಪಡೆಯಲು ಸಜ್ಜಾಗಿದೆ. ಈ ಉಪ್ಪಿನ ವಿಶೇಷತೆ ಹಾಗೂ ಅಲ್ಲಿನ ಕಾರ್ಮಿಕರ ಬದುಕಿನ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ. ಗೋಕರ್ಣ ಸಮೀಪದ ಸಾಣಿಕಟ್ಟ ಕೇವಲ ಒಂದು ಹಳ್ಳಿಯಲ್ಲ, ಅದು ಅಪ್ಪಟ ನೈಸರ್ಗಿಕ ಉಪ್ಪಿನ ಕಣಜ. ಅರಬ್ಬಿ ಸಮುದ್ರವು ಅಘನಾಶಿನಿ ನದಿಯ ಒಡಲು ಸೇರಿ ಸೃಷ್ಟಿಯಾಗುವುದೇ ವಿಶ್ವವಿಖ್ಯಾತ ಸಾಣಿಕಟ್ಟ ಉಪ್ಪು. ಇಲ್ಲಿ ಯಾವುದೇ ರಾಸಾಯನಿಕವಿಲ್ಲ, ಯಂತ್ರಗಳ ಅಬ್ಬರವಿಲ್ಲ, ಕೇವಲ ಪ್ರಕೃತಿ ಮತ್ತು ಮಾನವ ಶ್ರಮದಿಂದ ತಯಾರಾಗುವ ಈ ಉಪ್ಪು ಔಷಧೀಯ ಗುಣಗಳ ಗಣಿಯಾಗಿದೆ. ಟಿಪ್ಪು ಸುಲ್ತಾನ್ ಕಾಲದಿಂದಲೂ ಇಲ್ಲಿ ಉಪ್ಪು ತಯಾರಿಸಲಾಗುತ್ತಿದೆ ಎನ್ನುವುದು ಇದರ ಐತಿಹಾಸಿಕ ಹಿನ್ನೆಲೆ. ಸಾಣಿಕಟ್ಟಾದಲ್ಲಿ ಸಿಗುವ ಕೆಂಪು ಉಪ್ಪು ಮತ್ತು ದಪ್ಪ ಹರಳುಪ್ಪಿಗೆ ಉತ್ತರ ಕರ್ನಾಟಕದ ಧಾರವಾಡ, ಹುಬ್ಬಳ್ಳಿ, ಗದಗ ಭಾಗಗಳಲ್ಲಿ ಭಾರಿ ಬೇಡಿಕೆ ಇದೆ. ಬಂಗಾರ ಬಣ್ಣದ ಈ ಉಪ್ಪಿನ ಹರಳುಗಳು ಆಯುರ್ವೇದ ಚಿಕಿತ್ಸೆ ಮತ್ತು ಯೋಗಾಭ್ಯಾಸದಲ್ಲೂ ಬಳಕೆಯಾಗುತ್ತಿದೆ. ಈ ಬಗ್ಗೆ ದೂರದರ್ಶನದೊಂದಿಗೆ ಉತ್ಪಾದನಾ ಘಟಕದ ಮುಖ್ಯಸ್ಥ ದುರ್ಗೇಶ್ ಕಾಗಲ್, ಇದು ಬಹಳ ವಿಶಿಷ್ಟವಾದ ಘಟಕ. ಸಹಕಾರಿ ಸಂಘದ ಮೂಲಕ ಇದನ್ನು ನಡೆಸುತ್ತಿದ್ದೇವೆ. ಹವಾಮಾನ ವೈಪರೀತ್ಯದಿಂದ ಉತ್ಪಾದನೆ ಸ್ವಲ್ಪ ಕುಂಠಿತವಾಗಿದ್ದರೂ ಜನರ ನಂಬಿಕೆಯಿಂದ ಬೇಡಿಕೆ ಮಾತ್ರ ಕುಸಿದಿಲ್ಲ ಎಂದು ತಿಳಿಸಿದರು. ಇಲ್ಲಿ ಹೆಚ್ಚಿನದಾಗಿ ಕೆಂಪು ಉಪ್ಪನ್ನು ನಾವು ಬೆಳೆಸ್ತೇವೆ, ಹರಳು ಉಪ್ಪನ್ನು ಬೆಳೆಸ್ತೇವೆ. ಕಳೆದ ಅನೇಕ ವರ್ಷದಿಂದ ಟಿಪ್ಪು ಸುಲ್ತಾನ್ ಕಾಲದಿಂದ ಸಹ ಈ ಉಪ್ಪನ್ನು ಬೆಳೆಸ್ತಾ ಇದ್ದೇವೆ. 1952ರ ನಂತರ ಇಲ್ಲಿ ಕೋಆಪರೇಟಿವ್ ಬೇಸಿಸ್ ಮೇಲೆ ಉಪ್ಪನ್ನು ಉತ್ಪಾದನೆ ಮಾಡಿ ಹಾಗೂ ಇಲ್ಲಿನ ಉತ್ತರ ಕನ್ನಡ, ಗದಗ, ಹುಬ್ಬಳ್ಳಿ, ಧಾರವಾಡ ಡಿಸ್ಟಿಕ್ನಲ್ಲಿ ಇದನ್ನ ವಿಕ್ರಿ ಮಾಡ್ತಾ ಇದ್ದೇವೆ. ಉತ್ತಮ ಬೇಡಿಕೆ ಇದೆ ಹಾಗೂ ಇದನ್ನ ಒಂದು ವಿಶಿಷ್ಟವಾದಂತಹ ಉಪ್ಪು ಅಂತ ಜನರಲ್ಲಿ ಭಾವನೆ ಇದೆ, ಒಳ್ಳೆಯದಿದೆ. ಕಾರ್ಮಿಕ ಲಕ್ಷ್ಮಣಗೌಡ, ಸಾಣಿಕಟ್ಟ ಉಪ್ಪಿನ ಸೊಸೈಟಿ ಕೇವಲ ವ್ಯಾಪಾರವಲ್ಲ, ಅದು ನೂರಾರು ಕುಟುಂಬಗಳ ಜೀವನೋಪಾಯ. ಸುಮಾರು 100ಕ್ಕೂ ಅಧಿಕ ಕಾರ್ಮಿಕರು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಉಪ್ಪು ಉತ್ಪಾದನೆ ಇಲ್ಲದ ಮಳೆಗಾಲದಲ್ಲೂ ಸೊಸೈಟಿ ಕೈ ಹಿಡಿಯುತ್ತಿದೆ ಎಂದರು. ಸುತ್ತಮುತ್ತಲಿನ ಒಕ್ಕಲು ಕಾರ್ಮಿಕರು ಉಪ್ಪು ಹೊರುವ ಕಾರ್ಯಕ್ರಮದಲ್ಲಿ ಸಾಗಾಣಿಕೆಯಲ್ಲಿ ನಾವು ಸುತ್ತಮುತ್ತಲಿನ ನಮ್ಮ ಒಕ್ಕಲು ಕಾರ್ಮಿಕರು ಬಂದು ಅದನ್ನು ಮಾಡ್ಕೊಳ್ತಾರೆ ಈ ಕಾಂಟ್ರಾಕ್ಟ್ ಮೂಲಕ. ನಮಗೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಈ ನಾಗರಬೈಲಿನ ಉಪ್ಪು ಉತ್ಪಾದನೆಯಿಂದ ಸುತ್ತಮುತ್ತಲಿಗೆ ಒಳ್ಳೆಯ ಉದ್ಯೋಗಾವಕಾಶ ದೊರಕಿದೆ. ಮತ್ತೋರ್ವ ಕಾರ್ಮಿಕರಾದ ಯಮುನಾ, ತಾವು ಮತ್ತು ತನ್ನ ಪತಿ ಇಲ್ಲೇ ಕೆಲಸ ಮಾಡುತ್ತಿದ್ದೇವೆ. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸೊಸೈಟಿ ಸಹಾಯ ಮಾಡುತ್ತಿದೆ. ಹೀಗಾಗಿ ಉದ್ಯೋಗ ಅರಸಿ ಬೇರೆಡೆ ಹೋಗುವ ಚಿಂತೆಯೇ ಇಲ್ಲ ಎಂದರು. ಗಂಡ ಹೆಂಡತಿ ಇಬ್ಬರು ಸೇರಿ ಮಾಡ್ತೇವೆ. ಅವರ ಹಿಂಗೆ ಹಂಬರೆಲ್ಲ ತೆಗೆದ ನಾವು ಅವ್ರ ಬೆನೆ ಯಾರ್ಲಿ ಕೆಲಸಕ್ಕಲ್ಲ, ಮಣ್ಣಿನ ಕೆಲಸಕ್ಕೆಲ್ಲ ಇಬ್ಬರು ಸೇರಿ ಜೊತೆ ಮಾಡ್ತೇವೆ. ಉಪ್ಪು ತೆಗೆದ ಮೇಲೆ ಅವ್ರು ಉಪ್ಪು ತೆಗೆ ಕೊಡ್ತಾರೆ, ನಾವು ಉಪ್ಪು ಮೇಲೆ ಹಾಕೋದಷ್ಟು ಕಡಿಮೆ, ಸ್ವಲ್ಪ ನೀರು ಬಿಡೋದು, ಉಪ್ಪು ಮೇಲೆ ಹಾಕೋದು. ಮತ್ತೆ ಈ ಸೊಸೈಟಿ ಸೇರಿದ್ರಿಂದ ನಮಗೆ ಮಕ್ಕಳಿಗೆ ಎಲ್ಲದಕ್ಕೂ ಬಂತ ಹಿಂಗೆ ಮೊಳಗಲಕ್ಕಲ್ಲಿ ಬಂತ ಅನುಕೂಲ, ಎಲ್ಲದಕ್ಕೂ ಅನುಕೂಲ ಆಗದೆ. ಉಪ್ಪಿನ ಸೊಸೈಟಿ ಅಧ್ಯಕ್ಷ ಅರುಣಾ ದಯಾನಂದ ನಾಡಕರ್ಣಿ, ಅಘನಾಶಿನಿಯ ಹಿನ್ನೀರಿನಲ್ಲಿ ಮಾತ್ರ ದೊರೆಯುವ ಈ ಉಪ್ಪು ಗೋಕರ್ಣದ ಹೆಮ್ಮೆ. ಇದರ ನೈಸರ್ಗಿಕ ಗುಣ ಮತ್ತು ಔಷಧೀಯ ಮೌಲ್ಯಕ್ಕಾಗಿ ನಾವು ಜಿಐ ಟ್ಯಾಗ್ ಪಡೆಯಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು. ಈ ಉಪ್ಪಿಗೆ ನೈಸರ್ಗಿಕ ಉಪ್ಪಾಗಿದ್ದರಿಂದ ನಾವು ಈ ಉಪ್ಪಿನ ಬೇಡಿಕೆಯನ್ನು ನೋಡಿಕೊಂಡು ಹಾಗೂ ಇದಕ್ಕೆ ಅವಶ್ಯವಿರುವಂಥ ಬಾಕಿ ಎಲ್ಲ ನೋಡಲಾಗಿ ಇದು GI ಟ್ಯಾಗಿಗೆ ಯೋಗ್ಯ ಅಂತ ವಿಶೇಷ ಥರದ ಉಪ್ಪು ಇದು ಅಂತ ಹೇಳಿ ನಾವು ಅದಕ್ಕೆ ಅಪ್ಲಿಕೇಶನ್ ಮಾಡಿದ್ವಿ. ತಾಲೂಕಾ ಮಟ್ಟದ ಸಮಿತಿಯಲ್ಲಿ ನಮಗೆ ಒಪ್ಪಿಗೆ ಬಂದಿದೆ. ಒಟ್ಟಿನಲ್ಲಿ ನೈಸರ್ಗಿಕವಾಗಿ ತಯಾರಾಗುವ ಸಾಣಿಕಟ್ಟ ಉಪ್ಪು ಕೇವಲ ರುಚಿಗಷ್ಟೇ ಅಲ್ಲ, ಆರೋಗ್ಯಕ್ಕೂ ಹಿತ. ಈ ಪರಂಪರೆ ಹೀಗೆಯೇ ಮುಂದುವರಿಯಲಿ. GI ಟ್ಯಾಗ್ ಲಭಿಸುವ ಮೂಲಕ ಈ ಬಿಳಿ ಬಂಗಾರದ ಖ್ಯಾತಿ ಜಗತ್ತಿನಾದ್ಯಂತ ಪಸರಿಸಲಿ ಎನ್ನುವುದೇ ಎಲ್ಲರ ಆಶಯ.